ಅದು ಚೌಲ್ಟ್ರಿದು ಮತ್ತೆ ಅದು ಇವಾಗ್ಲೂ ವೈರಲ್ ಆಗ್ತಾ ಇದೆ, ನಿಮ್ಮ ಅಮ್ಮ ಹೇಳಿರೋದು ನಮ್ಮ ಜೀ ವೇದಿ ಅದನ್ನ ಹೇಳೋದಾದ್ರೆ ಇಲ್ಲ ಅದು ಯಾವ್ದದು? ಅದೇ ಮೇಡಮ್, ಚೌಟ್ರಿಲಿ ಊಟ ಮಾಡ್ಬೇಕಾದ್ರೆ ಅದೇ ನಾನು ಹೇಳಿದ್ನಲ್ಲ, ಈಗ ನಮ್ಗೆ ಏನು ಬೆಂಗಳೂರಿಗೆ ಬಂದವಿ ಅಷ್ಟೇ ಊಟ. ನಾವು ದೇವಸ್ಥಾನದಲ್ಲೆಲ್ಲ ನಮ್ಮ ಬಸವನಗುಡಿಯಲ್ಲಿ ಇಲ್ಲಿ ದೇವಸ್ಥಾನದಲ್ಲೆಲ್ಲ ಮದುವೆ ಮಾಡ್ತಿದ್ರು ಅವಾಗ ಜಾಸ್ತಿ ನೋಡಿ. ಯಾರ್ದಾರು ಮದುವೆ ಆಗಲಿ ಊಟ ಮಾಡಕ್ಕೆ ಹೋಗೋದು ಚೌಟ್ರಿ. ನಮ್ಮ ಚಿಕ್ಕರಸಿಂಕೆರೆ ನಾನು ಅಲ್ಲೇ ಕಾಲೇಜಲ್ಲಿ ಓದಿದ್ದು, ಗೌರ್ಮೆಂಟ್ ಕಾಲೇಜ್ ಇತ್ತು ದೊಡ್ಡಸಿಂಕೆರೆ ಪಕ್ಕದಲ್ಲಿ, ITI ಕಾಲೇಜು. ದೊಡ್ಡಸಿಂಕೆರೆ ಗೇಟಲ್ಲಿ ಒಂದು ಚೌಟ್ರಿ ಐತೆ, ಚಿಕ್ಕರಸಿಂಕೆರೆಯಲ್ಲಿ ಒಂದು ಚೌಟ್ರಿ ಎಲ್ಲ ಐತೆ. ನಾವು ಕಾಲೇಜ್ ಹೋಗ್ಬೇಕಾದ್ರೆ ಮಧ್ಯಾಹ್ನ ಊಟ ದೇವಸ್ಥಾನ, ಚಿಕ್ಕರಸಿಂಕೆರೆ ದೇವಸ್ಥಾನದಲ್ಲಿ ಊಟ ಮಾಡಕ್ಕೆ ಹೋಗ್ತಿದ್ದು, ರೆಗ್ಯುಲರಾಗಿ ಊಟ ಮಾಡಕ್ಕೆ ಹೋಗ್ತಿದ್ದಲ್ಲಿ ಮಧ್ಯಾಹ್ನ ಟೈಮು. ನಾವೇನಾದ್ರೂ ಆ ಟೈಮ್ ಹೋಗೋ ಟೈಮಲ್ಲಿ ಏನಾರ ಬೀಗ್ರೂಟನೋ ಇಲ್ಲ ಮದುವೆನೋ ಏನಾರ ನಡೀತಾ ಇದ್ರೆ ಸೀದಾ ನುಗ್ತಾ ಇರೋದು, ಊಟ ಮಾಡ್ತಾ ಇರೋದು, ಬರ್ತಾ ಇರೋದು. ಹಂಗೆ ಅನ್ಕೊಂಡು ಇಲ್ಲೂ ಬಂದು ಚೌಟ್ರಿ ನೋಡ್ದೋ ಊಟಕ್ಕೆ ಹೋದು. ಸ್ಟಾರ್ಟಿಂಗ್ ಒಂದ್ಸತಿ 2 ಸತಿ ಹೋಗಿದ್ದು, ಅವಾಗ ನನ್ನ ಪ್ರಕಾರ ಕಾಣಿಸಿಲ್ಲ ಅನ್ಸುತ್ತೆ ಅವ್ರಿಗೆ. ನೋಡ್ಬಿಟ್ಟು ಒಂದು ಲುಕ್ ಹಾಕಿದ್ರು. ಇನ್ನೊಂದ್ಸತಿ ಅದೇ ಆ ದಿನ ಏನಾಗೋಯ್ತು, ಆಮೇಲೆ ನಾನು ಜುಟ್ಟು ಇಷ್ಟು ಇದಕ್ಕಿಂತ ಸಣ್ಣಕ್ಕೆ ಒಳ್ಳೆ ಜುಟ್ಟೆಲ್ಲ ಬಿಟ್ಕೊಂಡು ಕಳ್ಳ ಇದ್ದಂಗೆ ಇದ್ದೀನಿ ನೋಡಕ್ಕೂ. ಬಟ್ಟೆನೂ ಹಂಗೆ ಇತ್ತು, ಎಲ್ಲ ಇತ್ತಲ್ಲ. ನಾನು ಹೋದೆ, ಸಿಕ್ಕಾಬಟ್ಟೆ ಹಸಿತಾಯಿತು. ಯಪ್ಪ, ಈ ಕಡೆ ದುಡ್ಡು ಇಲ್ಲ, ಏನೂ ಇಲ್ಲ, ಇನ್ನೇನು ಮಾಡೋದು, ಚೌಟ್ರಿಗೆ ಊಟಕ್ಕೆ ಹೋಗ್ಬಿಡುವ, ನೈಟ್ ಸರ್ರೆ ಊಟ ಮಾಡ್ಬೋದು. ಆಮೇಲೆ ಸರ್ರೆ ಊಟ ಮಾಡ್ಬಿಡುವ ಹೋದ್ರೆ, ಬೆಳಿಗ್ಗೆ ತಿಂಡಿ ಹೆಂಗೂ ಇಲ್ವಲ್ಲ, ಮಧ್ಯಾಹ್ನ ಇಲ್ಲ ನೈಟು ಸರ್ರೆ ಊಟ ಮಾಡ್ಬಿಡೋದು. ಹಂಗೆ ಮಾಡ್ತೀವಿ. ಮಧ್ಯಾಹ್ನ ಆ ಪ್ರೈಸ್ 10 ರೂಪಾಯಿ, 10 ರೂಪಾಯಿ 15 ರೂಪಾಯಿ ಆ ಪ್ರೈಸ್ ತಿಂದ್ಬಿಟ್ರು ಸಾಕು. ನೈಟ್ ಮಾತ್ರ ಎಲ್ಲಾರ ಸಿಕ್ಕಿಬಿಟ್ರು ಮಾತ್ರ ಫ್ರೀಯಾಗಿ ಊಟ ಬಿಡ್ತಿರ್ಲಿಲ್ಲ. ಬೆಳಿಗ್ಗೆ ಊಟನೇ ಬೇಡ ಅನ್ಸ್ಬೇಕು, ತಿಂಡಿನೇ ಬೇಡ ಅನ್ಸ್ಬೇಕು, ಆ ರೇಂಜಿಗೆ ತಿಂತಿದ್ದೆ. ಅವಾಗ ಏನಾಗೋಯ್ತು, ಹೋಗಿ ಕೂತ್ಕೊಂಡೆ. ನಮ್ಮ ಫ್ರೆಂಡು ಬೇಡ ಇವತ್ತು ಯಾಕೋ ನಂಗೆ ಡೌಟ್ ಹೊಡಿತದೆ, ಡೈಲಿ ಹಿಂಗೆ ಇದು ಮಾಡ್ತಾರೆ ಕಷ್ಟ ಆಗ್ಬಿಡ್ತದೆ ಅಂತ ಹೇಳ್ದ. ಬಾ ಸಿಕ್ಕಾಪಟ್ಟೆ ಹೊಡಿಸ್ತಿತ್ತು, ನನಗಂತೂ ತಡಿಕೈತಿಲ್ಲ ಬಾ ಅಂತ. ಇಲ್ಲ ನೀನು ಹೋಗಪ್ಪ ಅಂತ. ನಾನೇನು ಮಾಡಿದೆ, ನುಗ್ಬಿಟ್ಟೆ. ನಾನು ಏನು ಮಾಡ್ಬೇಕಾಯ್ತು, ಗ್ರೌಂಡ್ ಫ್ಲೋರಲ್ಲಿ ಅದು ಊಟದ್ದು ಹಾಲು, ಮೇಲ್ಗಡೆ ಫಸ್ಟ್ ಫ್ಲೋರ್ ಮೇಲ್ಗಡೆ ಮದುವೆ ಇದು ಹಾಲು. ನಾನೇನು ಮಾಡಿದೆ, ಮೆಟ್ಲತ್ತಿಲ್ಲ, ಸೀದಾ ಹಿಂಗೆ ನುಗ್ಬಿಟ್ಟೆ. ನನ್ನ ಪ್ರಕಾರ ಮೆಟ್ಲತ್ಕೊಂಡು ಏನಾರು ಒಳಗಡೆ ಹೋಗಿದ್ರೆ ಅವರು ನೋಡ್ಬಿಟ್ಟು ಸೆಕ್ಯೂರಿಟಿ ಮೋಸ್ಟ್ಲಿ ಇವನು ರಿಲೇಷನ್ ಇರಬೇಕು ಇಲ್ಲ ಅಂತ ಅನ್ಕೋತಿದ್ರು. ನಾನು ಯಾವಾಗ ಸೀದಾ ಹಿಂಗೆ ಒಳಗಡೆ ನೋಡ್ಬಿಟ್ಟು ಅವ್ರು ಅದನ್ನ ಒಂದು ಯಾರ ಕಳ್ಳನ ಮಗ ಇವನು ಬಂದಿರೋದು ಅಂತ ನೋಡೋಕ್ಕೂ ಕಳ್ಳಂಗೆ ಇದ್ನಲ್ಲ. ಹೋಗಿ ಕೂತ್ಕೊಂಡೆ ಊಟನ. ನನಗೆ ಅಲ್ಲಿ ಲೈನಿಗೆ ಬಡಿಸ್ಕೊಬತ್ತರ ಗೊತ್ತಾ, ಇದು ಒಬ್ಬರಿಂದ ಒಬ್ರು ನಿಂತ್ಕೊಂಡು ಉಪ್ಪು ಹಾಕೊಂಡು ಫಸ್ಟ್ ಉಪ್ಪಿನ ಕಾಯಿ ಹಾಕೊಂಡು ಫಸ್ಟ್ ಹಾಕಿದ್ರು, ಎಲೆ ಹಾಕಿದ್ರು, ಊಟ ಬತ್ತದ ಅಲ್ಲಿಂದ ಬಡಿಸ್ಕೊ ಬತ್ತಾಯಿರು. ಬತ್ತು ಏನೋ ರಪ್ಪ ಅಂತ ಬಂದ್ಬಿಟ್ರು. ಇಲ್ಲಿ ಬಂದ್ಬಿಟ್ಟು ಹಿಡ್ಕೊಂಡು ಹೇಳ ಮೇಲೆ ಅಂದರು, ಅಣ್ಣ ಇಲ್ಲ ಊಟ ಮಾಡ್ಕೊಂಡು ಹೇಳ ಮೇಲೆ ಅಂದರು. ಎದ್ದೆ, ಕತ್ತಿನ ಪಟ್ಟಿ ಹಿಡ್ಕೊಂಡು, ಅಣ್ಣ ಕತ್ತಿನ ಪಟ್ಟಿ ಬಿಡೋಣ ಆಯಿತು, ಅಲ್ಲಿ ಹುಡುಗಿರು ಇವರೆಲ್ಲ ಕೂತಿದ್ರಲ್ಲ, ಅಣ್ಣ ಕತ್ತಿನ ಪಟ್ಟಿ ಬಿಡೋಣ ಆಯಿತು ಬರ್ತೀನಿ ಅಂದ. ನನಗೆ ಕಳ್ಳಿದ್ದಂಗಿದೆ ಅಂತೇನೋ ಅಂದ್ಬಿಟ್ಟು ಕರ್ಕೊಬಂದ್ರು ಆಚೆಗೆ. ಲಾಟಿಲಿ ಪಟ್ಟಂತ ಒಂದು ಕೊಟ್ಟರು. ಆಮೇಲೆ ನಾನು ಎಲ್ಲ ಮಕ್ಕ ನೋಡ್ತಾರೆ, ಏನಪ್ಪ ಹಿಂಗಾಗೋಯ್ತು ಅಂದ್ಬಿಟ್ಟು ಬಂದೆ. ಇವಾಗಲೂ ಭಯ ಆಯ್ತದ ನನಗೆ. ನಮ್ಮ ರಿಲೇಷನ್ ಮದುವೆನೇ ಆದ್ರೂ ಒಂದು ಟೈಮಲ್ಲಿ ನೆನಪಾಯ್ತದೆ, ಅಯ್ಯೋ ಫಸ್ಟ್ ಊಟ ಹಾಕ್ಬಿಟ್ಟಿರಪ್ಪ ಅಂದರೆ ಒಂದು ಧೈರ್ಯ. ಎಲೆ ಮೇಲೆ ಊಟ ಎಲ್ಲ ಇದ್ದಾಗ ಊಟ ಬಂದ್ಬಿಟ್ರೆ ಒಂದು ಧೈರ್ಯ, ಇನ್ನು ಯಾರು ಬಂದು ಕೆಣ್ಕೆಲ್ಲ ಬಿಡು ಹೊಟ್ಟೆ ತುಂಬ ಮಾಡ್ಕೊಡ್ಬೋದು ಅಂತ. ಇನ್ನೊಂದು 6-8 ಎಲೆ ಏನಾದ್ರು ಪಾಸ್ ಆಗ್ಬಿಟ್ರೆ ಊಟ ಬಂದ್ಬಿಡುದು ನನ್ನ ತಟ್ಟೆಗೆ. ಅವಾಗ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡ್ತಾವತ್ತು. ಬಿಡಿ ಇವತ್ತು ನೋಡಿ ಎಲ್ಲರೂ ದೇವರು ಮೈ ಬಿ ಈಸಿಯಾಗಿ ಕರ್ಕೊಂಡು ಮೇಲೆ ಹತ್ಸೋದ್ ಬೇಡ, ಎಲ್ಲ ತೋರ್ಸೋಣ ಅಂತ ಹಂತವಾಗಿ ಒಂದು ಸಿನಿಮಾನೇ ಕ್ರಿಯೇಟ್ ಮಾಡೋದು ಅನ್ಸುತ್ತೆ ನಿಮ್ಮ ಲೈಫಲ್ಲಿ. ಯಾಕೆ ನಾನು ಈ ಇಂಡಸ್ಟ್ರಿಗೆ ಬಣ್ಣದ ಬದುಕಿಗೆ ಎಂಟ್ರಿ ಕೊಡಬೇಕು ಅಂತ ನಿಮಗೆ ಅನಿಸ್ತು ಅಂತ ಹೇಳಿ?